Very good morning, my dear first BCom students. Here, your CMK sir, and this is the class number 5. Number 5. This is the class number 5 of hire purchase system, my dears. Last class itself, we were discussed about the calculation of rate interest, calculation of interest of each installment under the third method, my dears. First method, where the installment amount, rate of interest, all are given. Second method is where the rate of interest, third method, rate of interest is not given, my dears. So the second method is installment plus interest method, my dears. Three methods over, my dears. ಕೆಲವ್ರು ಮಾತ್ರ ಹೋಮ್ವರ್ಕ್ ಕಳಿಸಿದೀರಾ, ಎಸ್ಪೆಷಲಿ ಯಾರು ಡೈಲಿ ಟಚ್ ಅಲ್ಲಿ ಇದ್ದೀರಾ ಅವ್ರು ಮಾತ್ರ ಕಳಿಸ್ತಾ ಇದ್ದೀರಾ. ಹೋಮ್ವರ್ಕ್ ಕಳಿಸದೇ ಇರೋರಿಗೆ ಲಿಸ್ಟ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? 100% ಎಲ್ಲರೂ ಹೋಮ್ವರ್ಕ್ ಮಾಡಿ ಕಳಿಸೋದನ್ನ ಕಲ್ತ್ಕೊಳ್ಳಿ, ಮೈ ಡಿಯರ್ಸ್. So then we are enter into fourth method, my dears. Very important for 6 marks as well as 14 marks, my dears. ಇದರಲ್ಲಿ ಮೈನಾರಿಟಿ ಅನ್ನೋದು ಯಾವುದು ಬರಲ್ಲ, ಎಲ್ಲವೂ ಇಂಟ್ರೆಸ್ಟ್, ಎಲ್ಲವೂ ಇಂಪಾರ್ಟೆಂಟ್, ಮೈ ಡಿಯರ್ಸ್. ಈ ಮೆಥಡ್ ಆತರ ಇರುತ್ತೆ. ಹೈರ್ ಪರ್ಚೇಸ್ ಸಿಸ್ಟಮ್ ಅಂದ್ರೇನೆ ಆತರ ಇರುತ್ತೆ. ಯಾವುದು ಇದು ಇಂಪಾರ್ಟೆಂಟ್ ಏನಲ್ಲ ಈ ಮೆಥಡ್ ಅನ್ನೋಂಗಿರಲ್ಲ. ಆಲ್ ಆಸ್ಪೆಕ್ಟ್ಸ್ ಆಫ್ ಹೈರ್ ಪರ್ಚೇಸ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್, ಮೈ ಡಿಯರ್ಸ್. ಫೋರ್ತ್ ಮೆಥಡ್ ಸ್ಕ್ರೀನ್ ಕಾಣಿಸ್ತಿದ್ಯಾ? ಕ್ಲಿಯರ್ ಆಗಿ ಸ್ಕ್ರೀನ್ ಕಾಣಿಸ್ತಿದ್ಯಾ? Screen? Yes, sir. Yeah, right. Okay, my dears. Fourth method, Yes, sir. when cash price is not given. When cash price is not given, my dears. Problem ಹೇಳ್ತಾ ಇದ್ದಾರೆ, ಮೆಥಡ್ ಅವರೇ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ ಪ್ರಾಬ್ಲಮ್ ಅಲ್ಲಿ. ಈಗ ಮಾಡಿರೋ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ನಿಮ್ಗೆ ಕ್ಯಾಶ್ ಪ್ರೈಸ್ ಆಫ್ ಮೇಷನರಿ 1,85,000, 2,25,000, 1,15,000 ಆತರ ಕೊಡ್ತಿದ್ರು. ಈ ಮೆಥಡ್ ಅಲ್ಲಿ ಕ್ಯಾಶ್ ಪ್ರೈಸ್ ಕೊಡಲ್ಲ ನಿಮ್ಗೆ. ಕ್ಯಾಶ್ ಪ್ರೈಸ್ ಕೊಡಲ್ಲ ಅಂದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ದೇರ್ ಈಸ್ ಎ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್, ದಟ್ ಈಸ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಡೌನ್ ಪೇಮೆಂಟ್. ಪ್ರಿನ್ಸಿಪಲ್ ಅಮೌಂಟ್ ಗೆ ಡೌನ್ ಪೇಮೆಂಟ್ ನ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಕ್ಯಾಶ್ ಪ್ರೈಸ್ ಸಿಗುತ್ತೆ, ಮೈ ಡಿಯರ್ಸ್. ಇಲ್ಲಿ ನೋಡಿ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ಕ್ಯಾಶ್ ಪ್ರೈಸ್. ಡೌನ್ ಪೇಮೆಂಟ್ ಅವರೇ ಕೊಟ್ಟಿದ್ದಾರೆ, 30,000 rupees ಡೌನ್ ಪೇಮೆಂಟ್. Rupees 21,600 paid at the end of first installment. Rupees 21,700 paid at the end of second installment. Rupees 19,800 paid at the end of third installment. Rupees 18,900 paid at the end of fourth installment. Fourth installment, my dears. So this is the problem, my dears. Very important, my dears. ತುಂಬಾ ಲಾಜಿಕಲ್ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 5%, ರೇಟ್ ಆಫ್ ಡಿಪ್ರಿಸಿಯೇಷನ್ 20%. ಮೈ ಡಿಯರ್ಸ್, ರೇಟ್ ಆಫ್ ಡಿಪ್ರಿಸಿಯೇಷನ್ ನಿಮ್ಮನ್ನು ಕನ್ಫ್ಯೂಸ್ ಮಾಡಕ್ ಕೊಡ್ತಾರೆ. 6 ಮಾರ್ಕ್ಸ್ ಅಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ನಮಗೆ ಬೇಕಾಗೋದಿಲ್ಲ. 6 ಮಾರ್ಕ್ಸ್ ಅಲ್ಲಿ ನಮಗೆ ಡಿಪ್ರಿಸಿಯೇಷನ್ ಬೇಕಾಗೋದಿಲ್ಲ, ಮೈ ಡಿಯರ್ಸ್. ಅದಕ್ಕೆ ಬೇರೆ ಕಲರ್ ಕೊಟ್ಬಿಡ್ತೀನಿ. ಸೊ ಇಟ್ಸ್ ಮೈನರ್, ಮೈ ಡಿಯರ್ಸ್. ಇಟ್ಸ್ ಮೈನರ್. ಅದು ಮೈನರ್ ಕಾಣಿಸ್ತಾ ಇದೆ, ಬಟ್ ಅದೇನ್ ನಾವು ಕನ್ಸಿಡರ್ ಮಾಡಂಗಿಲ್ಲ, ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಕನ್ಸಿಡರ್ ಮಾಡ್ಬೇಕು. ಜ್ಞಾಪಕ ಇಟ್ಕೊಳ್ಳಿ. ವೆನ್ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್, ಮೈ ಡಿಯರ್ಸ್. ಮೈ ಡಿಯರ್ಸ್, ನಾನು ಒಂದು ಪ್ರಾಬ್ಲಮ್ ಮಾಡಿಸ್ತೀನಿ ಇವತ್ತು, 2 ಪ್ರಾಬ್ಲಮ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಯಾಕೆ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ತೀನಿ, ಇದಕ್ಕೆ ಟೈಮ್ ತಗೊಳ್ತೀನಿ. ಯಾಕೆಂದ್ರೆ ಸ್ವಲ್ಪ ಲಾಜಿಕಲ್ ಇದೆ ಅಂತ ಹೇಳಿದ್ನಲ್ಲ. ನೋಡಿ ಮೈ ಡಿಯರ್ಸ್, ಟೇಬಲ್ ಡ್ರಾ ಮಾಡ್ಕೋಬೇಕು. 1 2 3 4 5 6 ಕಾಲಮ್ಸ್ ಬರಬೇಕು, ಮೈ ಡಿಯರ್ಸ್. 6 ಕಾಲಮ್ಸ್ ಬರಬೇಕು. 6 ಕಾಲಮ್ಸ್ ಅಲ್ಲಿ ಫಸ್ಟ್ ಕಾಲಮ್ ಇಂಡಿಕೇಟ್ ಆಸ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್, ಮೈ ಡಿಯರ್ಸ್. ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್. Second column closing balance. Third column installment amount. Fourth column total, my dears. Fifth column rate. Sixth column principal amount anta karitu, my dears. Sixth column principal amount. My dears, there are 6 columns. One is number of installments, closing balance, installment amount, total, rate, principal amount, my dears. And moreover, ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇದರಲ್ಲಿ ವೈಸ್ ವರ್ಸಾ ತಗೊಳ್ತೀವಿ, ಮೈ ಡಿಯರ್ಸ್. ಇನ್ಸ್ಟಾಲ್ಮೆಂಟ್ಸ್. ಈಗ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ? 4th. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಯಾವುದು? 4th ಇನ್ಸ್ಟಾಲ್ಮೆಂಟ್, ಮೈ ಡಿಯರ್ಸ್. ಕರೆಕ್ಟಾ? ಸೊ 4th ಇನ್ಸ್ಟಾಲ್ಮೆಂಟ್ ನ ನಾವು ಫಸ್ಟ್ ತಗೊಳ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ? 3rd ಇನ್ಸ್ಟಾಲ್ಮೆಂಟ್ ನ ಕನ್ಸಿಡರ್ ಮಾಡ್ತೀವಿ, ಮೈ ಡಿಯರ್ಸ್. ಅದಾದ್ಮೇಲೆ ಯಾವ್ದು ಮಾಡ್ತೀವಿ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್. ಇದು ಫಸ್ಟ್ ಸ್ಟೆಪ್, ಮೈ ಡಿಯರ್ಸ್. ವಿ ಆರ್ ಟೇಕ್ ಇನ್ ಟು ಕನ್ಸಿಡರೇಷನ್ reverse order of installments. Reverse order of installment, my dears. My dears, ಜ್ಞಾಪಕ ಬಂತಾ? ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? 4th ಇನ್ಸ್ಟಾಲ್ಮೆಂಟ್ ನ ಬೇಸ್ ಆಗಿ ತಗೋತೀವಿ. ಅಂದ್ರೆ 4 ಇನ್ಸ್ಟಾಲ್ಮೆಂಟ್ಸ್ ಇದ್ರೆ 4th ಆಗುತ್ತೆ.
5 ಇನ್ಸ್ಟಾಲ್ಮೆಂಟ್ ಇದ್ರೆ 5th ಇನ್ಸ್ಟಾಲ್ಮೆಂಟ್ ಆಗುತ್ತೆ. ಯಾವ್ದು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇರುತ್ತೋ ಅದನ್ನ ಫಸ್ಟ್ ಗೆ ತಗೊಳ್ತೀವಿ, ಜ್ಞಾಪಕ ಇಟ್ಕೊಳ್ಳಿ. ಇದು ಅರ್ಥ ಆಯ್ತಾ ಕಾನ್ಸೆಪ್ಟ್? ಏನ್ ಮಾಡ್ಬೇಕು? ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನ ಬೇಸ್ ಇನ್ಸ್ಟಾಲ್ಮೆಂಟ್ ಆಗಿ ತಗೋಬೇಕು. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನ ಬೇಸ್ ಇನ್ಸ್ಟಾಲ್ಮೆಂಟ್. ಓಕೆನಾ ಮೈ ಡಿಯರ್ಸ್? ಸಪೋಸ್ ಈ ಪ್ರಾಬ್ಲಮ್ ಅಲ್ಲಿ ನಾವು ಲಾಸ್ಟ್ ಇನ್ಸ್ಟಾಲ್ಮೆಂಟ್ 4th ಇನ್ಸ್ಟಾಲ್ಮೆಂಟ್ ಇರುತ್ತೆ ಅನ್ಕೊಳ್ಳೋಣ. ಓಕೆ ಮೈ ಡಿಯರ್ಸ್, 4th ಇನ್ಸ್ಟಾಲ್ಮೆಂಟ್ ಇರುತ್ತೆ ಅನ್ಕೊಳ್ಳೋಣ. 4th ಇನ್ಸ್ಟಾಲ್ಮೆಂಟ್ ಎಷ್ಟಿದೆ? 18,900 ಇದೆ. ಕರೆಕ್ಟಾ? ಈ 18,900 ಕೊಟ್ಟ ಮೇಲೆ ಏನಾದ್ರೂ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತಾ? ಇರಲ್ಲ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್. ದಟ್ ಈಸ್ ನಿಲ್. ಯಾಕೆಂದ್ರೆ 4ನೇ ಇನ್ಸ್ಟಾಲ್ಮೆಂಟ್ ಕೊಟ್ಟ ಮೇಲೆ ಅಮೌಂಟ್ ಕ್ಲಿಯರ್ ಆಗೋಗುತ್ತೆ. ಇದು ಎರಡು ಜ್ಞಾಪಕ ಇಟ್ಕೋಬೇಕು. ಇವೆರಡು ಲಾಜಿಕಲ್ ಪಾಯಿಂಟ್ಸ್ ಮೈ ಡಿಯರ್. ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಲಾಜಿಕ್ ಪಾಯಿಂಟ್ ಇದೆ, ಆ ಪಾಯಿಂಟ್ ನಾನು ಹೇಳ್ತೀನಿ. ಇವೆರಡು ಅರ್ಥ ಆಯ್ತಾ ಮೈ ಡಿಯರ್? ಫಸ್ಟ್ ಏನ್ ಮಾಡ್ಬೇಕು? ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ತರ ಕನ್ಸಿಡರ್ ಮಾಡಬೇಕು. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕನ್ಸಿಡರ್ ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೋಲ್ಲ. ಯಾಕೆ ಅಂದ್ರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದ್ಮೇಲೆ ಬ್ಯಾಲೆನ್ಸ್ ನಿಲ್ ಇರುತ್ತೆ. ಆಲ್ರೆಡಿ ನಾವು ಪ್ರಾಬ್ಲಮ್ಸ್ ಮಾಡಿದೀವಿ. ಕರೆಕ್ಟಾ? 4 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟ ಮೇಲೆ ಬ್ಯಾಲೆನ್ಸ್ ಏನ್ ಬರುತ್ತೆ? ನಿಲ್ ಬರುತ್ತೆ. ಝೀರೋ ಬ್ಯಾಲೆನ್ಸ್. ಈಗ ಹೇಳಿ 4th ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು? 4th ಇನ್ಸ್ಟಾಲ್ಮೆಂಟ್ 18,900 ಇದೆ. ಕರೆಕ್ಟಾ? ಅಲ್ಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಪ್ಲಸ್ 18,900 ಅಂದ್ರೆ 18,900 ಯಾಕೆಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ, ಹಾಗಾಗಿ ಬರುತ್ತೆ ಮೈ ಡಿಯರ್ಸ್. ಇನ್ನೊಂದು ಇಂಪಾರ್ಟೆಂಟ್ ಲಾಜಿಕ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಕರೆಕ್ಟಾ ಮೈ ಡಿಯರ್ಸ್? 3 ಲಾಜಿಕ್ ಪಾಯಿಂಟ್ಸ್. ಒಂದು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ತಗೋಬೇಕು. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಲ್ ಬರುತ್ತೆ. ಇನ್ನೊಂದು ಲಾಜಿಕ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ದೆ ಮೈ ಡಿಯರ್ಸ್, ರೇಟ್ ಮೈ ಡಿಯರ್ಸ್. ಇನ್ನೊಂದು ಲಾಜಿಕ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ರೇಟ್ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ಅಲ್ಲಿ ರೇಟ್ ಎಷ್ಟಿದೆ? 5% ಇದೆ. ಕರೆಕ್ಟಾ? 5% 5 ಡಿವೈಡೆಡ್ ಬೈ 105 ತಗೋಬೇಕು ಮೈ ಡಿಯರ್ಸ್. ಇದೇ ಲಾಜಿಕ್ ಪಾಯಿಂಟ್ ಹೇಳ್ತೀನಿ ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದ್ರೆ ಅದಕ್ಕೆ 100 ಆಡ್ ಮಾಡ್ಕೊಂಡು ತಗೋಬೇಕು. 5% ಇದೆ, 5/105. 10% ಕೇಳಿದ್ರೆ ಹೇಳಿ. 10% ಕೇಳಿದ್ರೆ ನೋ, 10/110 110 ತಗೋಬೇಕು. 10/110 ತಗೋಬೇಕು. 2% ಕೇಳಿದ್ರೆ 2/105 102 ತಗೋಬೇಕು. 102 ತಗೋಬೇಕು. ಅಂದ್ರೆ ಎಷ್ಟು ಪರ್ಸೆಂಟ್ ಕೇಳಿರ್ತಾರೋ ಅದಕ್ಕೆ 100 ನ ಆಡ್ ಮಾಡ್ಕೋಬೇಕು. 8% ಕೇಳಿದ್ದಾರೆ, 8/108. 3% ಕೇಳಿದ್ದಾರೆ, 3/103. ಈ ಪ್ರಾಬ್ಲಮ್ ಅಲ್ಲಿ 5% ಕೇಳಿದ್ದಾರೆ, 5/105 ತಗೊಂಡಿದ್ದೀನಿ. 3 ಲಾಜಿಕ್ ಪಾಯಿಂಟ್ಸ್ ಅರ್ಥ ಆಯ್ತಾ ಇಲ್ವಾ? ಇನ್ನೊಂದ್ಸಲಿ ಹೇಳ್ಬೇಕಾ? ಅರ್ಥ ಆಯ್ತಾ? ಹೇಳಿ, ಮಾತಾಡಿ ಮೈ ಡಿಯರ್ಸ್. 3 ಪಾಯಿಂಟ್ ಅರ್ಥ ಆಯ್ತಾ? ಲಾಜಿಕಲ್ ಪಾಯಿಂಟ್ಸ್. ಒಂದು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನ ಬೇಸ್ ಇನ್ಸ್ಟಾಲ್ಮೆಂಟ್ ಆಗಿ ತಗೋಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನಿಲ್ ಇರುತ್ತೆ. 3ನೇ ಲಾಜಿಕ್ ಪಾಯಿಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದಾರೋ ಅದಕ್ಕೆ 100 ನ ಆಡ್ ಮಾಡ್ಕೊಂಡು ತಗೋಬೇಕು. ಈ ಪ್ರಾಬ್ಲಮ್ ಅಲ್ಲಿ 5% ಕೊಟ್ಟಿದ್ದಾರೆ, 5/105 ತಗೊಂಡಿದ್ದೀನಿ. ಈಗ ನೋಡಿ, 18,900 ಕ್ಯಾಲ್ಸಿಲೇಟರ್ ಇರ್ಲಿ ಇಂಟು 5 ಡಿವೈಡೆಡ್ ಬೈ 105 ಎಷ್ಟು ಬರುತ್ತೆ ನೋಡಿ? 900. ಇನ್ನೊಂದ್ಸಲಿ ಚೆಕ್ ಮಾಡಿ ಹೇಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಎಷ್ಟು ಬರುತ್ತೆ? 900 ಬರುತ್ತಾ? ರೇಟ್ ಆಫ್ ಇಂಟ್ರೆಸ್ಟ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ಒಂದು ನಿಮಿಷ ಮೈ ಡಿಯರ್ಸ್, ಒಂದು ನಿಮಿಷ. 900 rupees ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. 900 rupees ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಇಸ್ ಇಟ್ ರೈಟ್? ಇದು ಅರ್ಥ ಆಯ್ತಾ ಮೈ ಡಿಯರ್ಸ್? ಈ ತರ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ಕೊಂಡೆ ಅರ್ಥ ಆಯ್ತಾ? ಕ್ಯಾಲ್ಕುಲೇಟ್ ಏನು ಫಾಸ್ಟ್ ಏನ್ ಆಗ್ತಾ ಇಲ್ವಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇಲ್ಲ? ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನೋಡ್ಕೊಳ್ಳಿ ಮೈ ಡಿಯರ್ಸ್. ಇದು ಮೆಥಡ್ ಮೈ ಡಿಯರ್ಸ್. 1 ವರ್ಷ ಅರ್ಥ ಆದ್ರೆ ಸಾಕು. ಈಗ ಏನ್ ಮಾಡ್ಬೇಕು ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ನೀವೇನ್ ಮಾಡ್ಬೇಕು ಅಂದ್ರೆ ಮೈ ಡಿಯರ್ಸ್, ಪ್ರಿನ್ಸಿಪಲ್ ಅಮೌಂಟ್ ಗೆ ನೀವೇನ್ ಮಾಡ್ಬೇಕು ಅಂದ್ರೆ 18,900 ಅಲ್ಲಿ 900 rupees ನ ಲೆಸ್ ಮಾಡಿ. 18,000. ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ ಮೈ ಡಿಯರ್ಸ್. ಇದನ್ನ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ ಮೈ ಡಿಯರ್ಸ್.
ಇದು ಮೆಥಡ್ ಮೈ ಡಿಯರ್ಸ್. ಈ ತರ ಸಾಲ್ವ್ ಮಾಡ್ಬೇಕು. Yes, ಅರ್ಥ sir. ಆಗ್ತಿದ್ಯಾ? ನೋಡಿ ಮೈ ಡಿಯರ್ಸ್, Yes, Yes, sir. sir. ಫಸ್ಟ್ ಫೋರ್ತ್ ಇನ್ಸ್ಟಾಲ್ಮೆಂಟ್ ನ ಎಷ್ಟಿದ್ರೆ ಅಷ್ಟು 8 ಇದ್ರೆ ಅನ್ಕೊಳ್ಳಿ, 8 Base ಇನ್ಸ್ಟಾಲ್ಮೆಂಟ್ installment. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನ ಬೇಸ್ ಆಗಿ ತಗೊಂಡಿದ್ದೀನಿ. Base ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದ್ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಲ್ಲಿರುತ್ತೆ. ಆ ನಿಲ್ಲಿರುತ್ತೆ. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿರುತ್ತೋ ಅಷ್ಟು ಬರ್ಕೊಂಡಿದ್ದೀನಿ. ಟೋಟಲ್ ಮಾಡ್ಕೊಳ್ತೀನಿ ಎರಡೂನು. ದೆನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾರೋ ಅದಕ್ಕೆ 100 ಆಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟ್ರೆಸ್ಟ್ ಅಮೌಂಟ್ ನ ಟೋಟಲ್ ಅಮೌಂಟ್ ಅಲ್ಲಿ ಲೆಸ್ ಮಾಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ ಮೈ ಡಿಯರ್ಸ್. ಈಗ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದಿದ್ದೀನಿ ಮೈ ಡಿಯರ್ಸ್. ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದಿದ್ದೀನಿ. Yes, sir. ಈಗ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದಾಗ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್ ಒನ್ ಏನು ಅಂದ್ರೆ ಮೈ ಡಿಯರ್ಸ್, ಈ ಬ್ಯಾಲೆನ್ಸ್ ಏನಿರುತ್ತೆ ಪ್ರಿನ್ಸಿಪಲ್ ಅಮೌಂಟ್ Principal amount. ಏನಿರುತ್ತೆ ಅರ್ಥ ಆಗ್ತಿದ್ಯಾ? ಅದೇನಾಗುತ್ತೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. Closing balance. 18,000 Yes, sir. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ ಮೈ ಡಿಯರ್ಸ್. 18,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದ್ರೆ ಇದಿಷ್ಟು ಉಳಿದಿರುತ್ತೆ ಮೈ ಡಿಯರ್ಸ್, ಇದಿಷ್ಟು ಉಳಿದಿರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ Yes, sir. 18,000. ಈ ವರ್ಷ ಈ ಇನ್ಸ್ಟಾಲ್ಮೆಂಟ್ ಎಷ್ಟಿರುತ್ತೆ ನೋಡಿ, ಮೂರನೇ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡಿ, 19,800. 19,800. 19,800 800. 19,800 ರುಪೀಸ್ ಮೈ ಡಿಯರ್ಸ್. ಈಗ ಇವೆರಡು ಆಡ್ ಮಾಡಿ ಮೈ ಡಿಯರ್ಸ್. 18,000 ಪ್ಲಸ್ 19,800 37,800. 37,800. 37,800 ಮೈ ಡಿಯರ್ಸ್. ಈಗ 800. ಈಗ ಏನ್ ಮಾಡ್ಬೇಕು, 37,800 ಪರ್ಸೆಂಟೇಜ್ ಮಾಡ್ಬೇಕು ಮೈ ಡಿಯರ್ಸ್. ಪರ್ಸೆಂಟೇಜ್ ಮಾಡ್ಬೇಕು. 37,000 37,000 1,800. 37,800 into 5 800 by into 105 5 by into 105 ಮಾಡಿ ಮೈ ಡಿಯರ್. 1,800. 1,800 rupees ಬರುತ್ತೆ ಮೈ ಡಿಯರ್ಸ್. 800. 1,800 Yes, rupees sir. ಬರುತ್ತೆ ಮೈ ಡಿಯರ್ಸ್. ಮೈ ಡಿಯರ್ಸ್, ಈ 37,800 ಅಲ್ಲಿ 37,800 1,800. 1,800 ನ ಲೆಸ್ ಮಾಡಿ. 36,000. 36,000 ಸೆಕೆಂಡ್ ಮೀನ್ಸ್ ಆಫ್ ಸೆಕೆಂಡ್ ಇಯರ್ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. ಮೀನ್ಸ್ ಆಫ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರುತ್ತೆ, 36,000 ಬರುತ್ತೆ. ಈಗ ಮೈ ಡಿಯರ್ಸ್, ಈಗ ನೋಡಿ, ಈಗ ಇಲ್ಲಿ ಯಾವುದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 36,000. 36,000. ಎಕ್ಸಾಕ್ಟ್ಲಿ ಮೈ ಡಿಯರ್ಸ್, ಎಕ್ಸಾಕ್ಟ್ಲಿ 36,000. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ ಇದೆ ನೋಡಿ, 21,700. 21,700 ಇದೆ. 700. ಓಕೆ, ಟೋಟಲ್ ಮಾಡಿ 57,700. 57,700. 57,700 ಟೋಟಲ್ ಆಗುತ್ತೆ. ಕರೆಕ್ಟಾ? 700. ಅಗೈನ್ Yes, sir. ಕ್ಯಾಲ್ಕುಲೇಟ್ ಮಾಡ್ಬೇಕು ಮೈ ಡಿಯರ್ಸ್. 57,000 Yes, sir. 57,700 into 5 by 105 ಎಷ್ಟು ಬರುತ್ತೆ ನೋಡಿ. 2,747.67 ಬರುತ್ತೆ ಸರ್. ಇನ್ನ ನೋಡಿ, ಇನ್ನೊಬ್ರು ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ. 2,747. 2,747 sir. 2,747.6. 2,747 ಹಾ ಹೇಳಿ. ಪಾಯಿಂಟ್ 0.6 ಇದೆ sir. 0.6 ಇದೆ ಸರ್. ಆಯ್ತು, 47 ಆದ್ರೂ ಮಾಡ್ಕೊಳ್ಳಿ, 48 ಆದ್ರೂ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. 2,748 Yes, sir. ಓಕೆನಾ? 2,748. ಈ 57,700 ಅಲ್ಲಿ 2,748 ಲೆಸ್ ಮಾಡಿ. 57,700 less. 54,900. 54,952. 952. 54,952. Yes, sir. ಅಲ್ಲಿಗೆ 3 years ಕಂಪ್ಲೀಟ್ ಆಯ್ತು ಮೈ ಡಿಯರ್ಸ್. 3 years ಕಂಪ್ಲೀಟ್ sir. ಆಯ್ತು. ಈಗ ಫೋರ್ತ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಮಾಡಿ ಫೋರ್ತ್ ಇಯರ್ ಅಲ್ಲೇ? 54,952. 1,950. ಓಕೆ, 54,952 ರೈಟಾ? 52. ಓಕೆ, Yes, sir. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ ನೋಡಿ ಮೈ ಡಿಯರ್ಸ್, 21,600. 21,600. 21,600 rupees ಇದೆ. ಎರಡು ಟೋಟಲ್ ಮಾಡಿ. 600. ಎರಡು ಟೋಟಲ್ ಮಾಡಿ. 76,552. 76,552 ಕರೆಕ್ಟಾ? 552. 5 Sir. Yes, sir. ಕರೆಕ್ಟ್ ಇದೆಯಾ? 52. ಹಾ ಕರೆಕ್ಟ್ ಇದೆ. Yes, sir. ಟೋಟಲ್ ಮಾಡಿ. 76,000 ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ. 76,000 3,645. 552 3,645. 3,645 ಕರೆಕ್ಟ್ 645. ಕರೆಕ್ಟ್ ಇದೆಯಾ?
76,552 ಅಲ್ಲಿ 3,645 ಲೆಸ್ ಮಾಡಿ. 6,000. 740. 72,907 sir. 9,007. 72,907. 9,007. 907. 7. 72,907. That is the principal amount. This is the method of 7. solving when cash price is not given, my dears. When cash price is not given. When cash price is not given ಅಂದಾಗ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈಗ ಮೈ ಡಿಯರ್ಸ್ ಕ್ಯಾಶ್ ಪ್ರೈಸ್ ಈಕ್ವಲ್ಸ್ ನೋಡಿ ಫಾರ್ಮುಲಾ ಇದೆ. ಕ್ಯಾಶ್ ಪ್ರೈಸ್ ಈಕ್ವಲ್ಸ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಡೌನ್ ಪೇಮೆಂಟ್ ಮಾಡ್ಕೋಬೇಕು ಮೈ ಡಿಯರ್ಸ್. ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಡೌನ್ ಪೇಮೆಂಟ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬಂದಿದೆ ಲಾಸ್ಟ್ ಇಯರ್? 72,907 72,907 ಪ್ಲಸ್ ಡೌನ್ ಪೇಮೆಂಟ್ ಎಷ್ಟಪ್ಪ ಪ್ರಾಬ್ಲಮ್ ಅಲ್ಲೇ? 30,000 ಡೌನ್ ಪೇಮೆಂಟ್ ಮೈ ಡಿಯರ್ಸ್. 30,000. 30,000. 30,000 ಡೌನ್. Yes sir. ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್? 72,907 at 1,02,907 sir. 1,02,907 my dear. That is cash price. That is cash 907. price my dear. That is cash price. Cash Cash price. price of machinery or cash price Yes, of sir. asset. Cash price of asset. My dear 6 marks ಗೆ very important. ತುಂಬಾ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ. 6 marks ಗೆ 6 marks ಮಿಸ್ ಆದ್ರೆ 7 marks ಕೇಳ್ತಾರೆ. ಡಿವೈಡ್ ಆಗುತ್ತೆ ನಿಮ್ಗೆ ಕ್ವಶನ್ ಡಿವೈಡ್ ಆಗುತ್ತೆ. ಆ ಕ್ವಶನ್ ಡಿವೈಡ್ ಆದಾಗ ಕ್ಯಾಶ್ ಪ್ರೈಸ್ ನ ಕೇಳ್ತಾರೆ ಮೈ ಡಿಯರ್ಸ್. ಅಂಡ್ ಮೋರ್ ಎವರ್ ಇನ್ನೂ ಒಂದು ನಿಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ Yes. ಕ್ವಶನ್ ಪೇಪರ್ ಅಲ್ಲಿ ಕೊಡೋ ಪ್ರಾಬ್ಲಮ್ ರೌಂಡ್ ಫಿಗರ್ ಬರುತ್ತೆ. ಆದಷ್ಟು ಜಾಸ್ತಿ ಈಗ ಇಲ್ಲಿ ಬಂತಲ್ಲ 18,000, 36,000, ಇಲ್ಲೇ 56,000, 72,000 ಈ ತರ ರೌಂಡ್ ಫಿಗರ್ ಬರುವಂತ ಪ್ರಾಬ್ಲಮ್ ನ ಕೊಡ್ತಾರೆ ಮೈ ಡಿಯರ್ಸ್. ದಿಸ್ ಇಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ cash price of machinery when cash price is not given my dears. When cash price is not given. ಆ ತರದ ಇನ್ನೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡುವಾ? ಏನು ಹೇಳ್ತಾ ಇಲ್ಲ? Yes sir. ಸಾಲ್ವ್ ಮಾಡುವಾ? ರೈಟ್ ಮೈ ಡಿಯರ್ಸ್. Yes sir. Down payment 2 lakhs ಇದೆ my dears. Paid at the end of first installment 80, second installment 60, third installment sorry my dears. Paid at first installment 2,80,000, 2,60,000, 2,40,000, 2,20,000 my dears. Rate of interest 10% ಇದೆ ನೋಡ್ಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟ್ 10%. ಹಾಗಾದ್ರೆ ನಾವ್ ಎಷ್ಟು ತಗೋಬೇಕು ಹೇಳಿ? ನಾವೆಷ್ಟು ತಗೋಬೇಕು? 10 by 110. Yes, 10 by 110 my dears. 10 by 110. 10 by 110. Same as usual my dears. ಫಸ್ಟ್ ನಾವ್ ಯಾವ್ದು Yes sir. ತಗೋತೀವಿ? 110. ಫೋರ್ತ್ ಇನ್ಸ್ಟಾಲ್ಮೆಂಟ್ ನ ಬೇಸ್ ಆಗಿ ತಗೋತೀವಿ. ಫೋರ್ತ್ ಇನ್ಸ್ಟಾಲ್ಮೆಂಟ್ ಫಸ್ಟ್, ಅಗೇನ್ ಥರ್ಡ್ ಇನ್ಸ್ಟಾಲ್ಮೆಂಟ್ ತಗೋತೀವಿ, ಅಗೇನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ತಗೋತೀವಿ, ಅಗೇನ್ ಫಸ್ಟ್ Second. ಇನ್ಸ್ಟಾಲ್ಮೆಂಟ್ ತಗೋತೀವಿ ಮೈ ಡಿಯರ್. First. ಕ್ಲೋಸಿಂಗ್ First ಬ್ಯಾಲೆನ್ಸ್ ಫಸ್ಟ್ install- ಇಯರ್ ನಿಲ್ ಇರುತ್ತೆ ಮೈ ಡಿಯರ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಫಸ್ಟ್ ಇಯರ್ ನಿಲ್ ನಿಲ್ಲ. ಇರುತ್ತೆ. ದೆನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನೋಡಿ, ಫೋರ್ತ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡಿ? 2,20,000 ಇದೆ. 4 2,20,000. 2,20,000 Yes, sir. ಇದೆ ಮೈ ಡಿಯರ್ಸ್. 2,20,000 rupees ಇರುತ್ತೆ. 20. ಸೊ ಟೋಟಲ್ ಅಮೌಂಟ್ 20,000. 2,20,000 ಇರುತ್ತೆ ಮೈ ಡಿಯರ್ಸ್. ಟೋಟಲ್ ಅಮೌಂಟ್ ಎಷ್ಟು? 2,20,000. 2,20,000 ಇರುತ್ತೆ ಮೈ ಡಿಯರ್ಸ್. 2,20,000. ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ ಇರಿ ಮೈ ಡಿಯರ್ಸ್. ಎಷ್ಟು ಮೈ ಡಿಯರ್ಸ್ ಇರೋದು? 10% ಅಲ್ವಾ? 10 divided by 110 ಹಾಕೋಬೇಕು. 10. Yes sir. by 110. 10 divided by 110 Yes, sir. ಹಾಕೋಬೇಕು. ಇಲ್ಲೂ ಅಷ್ಟೇ 20,000 sir. 20,000. 20,000. 10 divided by 110 my dears. 10 divided by 110 ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್? wait a minute my dears, wait a minute. 2 lakhs sir. wait a minute. 20,000. wait a minute. oh sorry. right my dears. ಎಷ್ಟು ಬರುತ್ತೆ ಇಂಟ್ರೆಸ್ಟ್ ಅಮೌಂಟ್? 20,000 20,000. 20,000. Yes sir. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರುತ್ತೆ? 2 lakh. 2 lakhs ಬರುತ್ತೆ ಮೈ ಡಿಯರ್ಸ್. 2 lakh. 2 This lakh. is the method my dears. This is the method. ಈಗ ಕ್ಲೋಸಿಂಗ್ Yes, ಬ್ಯಾಲೆನ್ಸ್ sir. ಎಷ್ಟು ಬರುತ್ತೆ ಇಲ್ಲಿ? 2 lakhs ತಗೋಬೇಕು my dears. 2 lakhs ತಗೋಬೇಕು. 2,40,000 sir. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ ನೋಡಿ? 2,40,000. 2,40,000. ಹೌದು. 2,40,000 4,40,000 sir.
ಟೋಟಲ್ ಬಂದು 40,000. 4,40,000 4 ಆಗುತ್ತೆ. lakh 40,000. ಕರೆಕ್ಟಾ? ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. Yes, sir. 4 Sir. lakh. Wait a minute, my dears. Wait a 2 minute. lakh. Wait 4,40,000. Wait a minute. 4,40,000 into 10 by 110. ಎಷ್ಟು ಬರುತ್ತೆ ನೋಡಿ my dears? Interest 40,000. 40,000 rupees ಬರುತ್ತೆ my dears. 40,000, sir. So 4,40,000 ಅಲ್ಲಿ 40,000 ಹೋದ್ರೆ ಎಷ್ಟು Yes, ಬರುತ್ತೆ? sir. 4 lakhs ಬರುತ್ತೆ my dears. That is principal amount. 4 lakh. 4 lakhs. Clear? 4 lakh. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಇಲ್ವಾ? Yes, Yes, sir. sir. Okay my Yes, dear. sir. Next sir. my dear. ಅರ್ಥ ಅರ್ಥ ಆಗ್ತಿದೆ 4 sir. lakhs. Next 4 lakhs ನ ಬೇಸ್ ಆಗಿ ತಗೋಬೇಕು my 4 dear. lakh. 4 lakhs ಬೇಸ್ ಆಗಿ ತಗೋಬೇಕು. ಪ್ರಿನ್ಸಿಪಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನೋಡಿ 30 2,60,000. Yes, 2,60,000 ಇದೆ 2,60,000, sir. 2,60,000. 2,60,000 ಇದೆ. Make it total my dear. 2,60,000, 6 4 lakh lakhs. 60,000. 6,60,000. 6 lakh 60,000. 6,60,000 my dears. Okay. Then 6,60,000 into 10 divided by 110 my dear. 60,000 into 10 by 100. 60,000. 60,000, sir. 60,000 my dears. ಅಲ್ಲಿಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬರುತ್ತೆ my dears? Sir, ಹಾ ಹೇಳಿ. sir, 6 fourth lakh. installment ಅಲ್ಲಿ 2 lakh ಬರೀಬೇಕು sir ಅಲ್ಲಿ. 2 lakhs. Principal amount, sir. First one. Okay. Sir, we want the zero extra. 20,000. Okay. ಹಾ ಈಗ ಹೇಳಿ my dears. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು my Yes, dears? sir. 6 lakhs. 6 lakhs. 6 lakh 60,000. ಕರೆಕ್ಟ್ ಇದೆಯಾ? 6,60,000 ಅಲ್ಲಿ 60,000 ಲೆಸ್ 7 lakh 20. Sir. ಕರೆಕ್ಟ್ ಇದೆಯಲ್ವಾ? Yes, sir. ಮತ್ತೆ 6 6 lakh. lakhs ನ ಬೇಸ್ ಆಗಿ ತಗೊಳ್ಳಿ. Yes, sir. ಹಾ ಅಮೌಂಟ್ ಎಷ್ಟಿದೆ ನೋಡಿ? 2,80,000. 2,80,000. 2,80,000. Yes, sir. Yes, sir. 2,80,000 ಇದೆ my dear. 2,80,000 plus 6 lakhs ಎಷ್ಟಾಗುತ್ತೆ? 8 lakh 80,000. 8,80,000. Okay. 8,80,000 ಆಗುತ್ತೆ my dears. ಈಗ 80,000. 8,80,000 ಮೇಲೆ ಮಾಡ್ಕೋಬೇಕು my dears. Into 10 by 8,80,000 into 10 by 80,000. 110 80,000. ಎಷ್ಟು ಬರುತ್ತೆ? 80,000 ಬರುತ್ತೆ my dears. 80,000. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು Yes, ಬರುತ್ತೆ sir. my dears ಅಲ್ಲಿಗೆ? 8 lakh. 8 lakhs. lakhs ಬರುತ್ತೆ my dears. My dears, ನಿಮ್ಗೆ ಆನ್ಯುವಲ್ ಅಲ್ಲಿ ಪ್ರಾಬ್ಲಮ್ ಕೇಳಿದ್ರೆ ಈ ತರ ಇರುತ್ತೆ my dears. ಎಲ್ಲ ರೌಂಡ್ ಫಿಗರ್ಸ್ ಮ್ಯಾಕ್ಸಿಮಮ್ 99% ರೌಂಡ್ ಫಿಗರ್ಸ್ ಬರುವಂತ ಪ್ರಾಬ್ಲಮ್ ಕೇಳ್ತಾರೆ my dears. ನೀವೇನ್ ಟೆನ್ಷನ್ ಆಗೋಂಗಿಲ್ಲ. ಏನಪ್ಪಾ ಇದು ಪಾಯಿಂಟ್ಸ್ sir. ಬಂತು ಆ ತರ ಏನ್ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ತರ ಇರುತ್ತೆ my dears ಪ್ರಾಬ್ಲಮ್. ಈ ತರ ಇರುತ್ತೆ. 8 lakhs ಕರೆಕ್ಟಾ? ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಬಂತು my dears ನಮ್ಗೆ? Yes, sir. 8 8 lakhs. lakhs. 8 lakhs. 8 lakhs. Down payment 2 lakh. ಡೌನ್ ಪೇಮೆಂಟ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? 2 lakh. lakhs ಇದೆ my dears. 2 lakh. 2 lakhs ಇದೆ. 10 lakh. ಕ್ಯಾಶ್ ಪ್ರೈಸ್ ಎಷ್ಟು my dears? 10 lakh 10 lakh. ಕ್ಯಾಶ್ ಪ್ರೈಸ್. 6 marks ಕೊಡ್ತಾರೆ my dears. 6 marks sir. ಕೊಡ್ತಾರೆ. This is the method of when cash price is not given my dears. Cash price is not given. Yes, sir. ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ Not ಪ್ರಾಬ್ಲಮ್ given. ಅಂದ್ರೆ ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಕ್ಯಾಶ್ ಪ್ರೈಸ್. ಈ ಪ್ರಾಬ್ಲಮ್ ಕ್ಯಾಶ್ ಪ್ರೈಸ್ ಎಷ್ಟು? 10 lakhs my dears. 10 lakhs answer my dears. 10 lakh. Right my dears. So this is called problem my dears. ಈಗ ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ಗೆ 14 ಮಾರ್ಕ್ಸ್ ಗೆ ಎಂಟ್ರಿ ಆಗ್ಬಿಡ್ತೀವಿ. 14 ಮಾರ್ಕ್ಸ್ ಗೆ ಎಂಟ್ರಿ ಆಗ್ಬೇಕಂದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಮೆಥಡ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಮಾಡಿಸಿದೀನಲ್ವಾ? ವೆನ್ ಇನ್ಸ್ಟಾಲ್ಮೆಂಟ್ ಅಮೌಂಟ್, ಕ್ಯಾಶ್ ಪ್ರೈಸ್, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಗಿವನ್. ಆ ಮೆಥಡ್ ನ ಸ್ವಲ್ಪ ಓದ್ಕೊಂಡಿರಿ ಮೈ ಡಿಯರ್ಸ್. ಆ ಮೆಥಡ್ ನ ಸ್ವಲ್ಪ ಓದ್ಕೊಂಡಿರಿ ನಾಳೆ ಕ್ಲಾಸ್ಗೆ. ಆ ಮೆಥಡ್ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡಿ ಮೈ ಡಿಯರ್ಸ್. Yes, sir. 80,000 paid at the time of agreement. ಇದು ಡೌನ್ ಪೇಮೆಂಟ್ my dears. Rate of interest 20%. Down my payment. dears. 10 by 110 ತಗೋಬೇಕು my dears. Rate of depreciation 10%. ಕನ್ಸಿಡರ್ ಮಾಡೋಂಗಿಲ್ಲ my dears. Rate of depreciation ನಾವೇನ್ ಕನ್ಸಿಡರ್ ಮಾಡೋಂಗಿಲ್ಲ my dears. Yes, sir. 1,52,000 paid at the first installment. 1,20,000 First installment. ಸೆಕೆಂಡ್ ಇನ್ಸ್ಟಾಲ್ಮೆಂಟ್. 1,10,000 ಥರ್ಡ್ ಇನ್ಸ್ಟಾಲ್ಮೆಂಟ್. ಅಲ್ಲಿಗೆ 3 ಇನ್ಸ್ಟಾಲ್ಮೆಂಟ್ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ my dears ಪ್ರಾಬ್ಲಮ್. 3 ಇನ್ಸ್ಟಾಲ್ಮೆಂಟ್ Yes, ಮಾಡಿದ್ರೆ sir. ಕ್ಲಿಯರ್ ಆಗುತ್ತೆ. ಸಾಲ್ವ್ ಮಾಡ್ಕೋತೀರಾ? ಇಲ್ಲ ಮಾಡಿಸ್ಬಿಡ್ಲಾ? ಟೈಮ್ ಇದೆ ಮಾಡಿಸ್ಬಿಡಿ Yes, ಸರ್. sir. ಮಾಡಿಸ್ಬಿಡ್ತೀನಿ. ಮಾಡ್ಬಿಡೋಣ ಬಿಡಿ. ಮಾಡ್ತೀವಿ ಸರ್ ಹೋಮ್ ವರ್ಕ್. ಥರ್ಡ್ ಇನ್ಸ್ಟಾಲ್ಮೆಂಟ್ ಬೇಸ್ ಆಗಿ ತಗೋಬೇಕು my dears. Third Second installment. installment again Yes, sir. first installment my dears. ಇಷ್ಟ
ಮಾಡ್ಬೇಡ ಬಿಡಿ, ಟೈಮ್ ಇದೆ, ಯಾಕೆ ಸುಮ್ಮನೆ ನಿಮ್ಗೆ ಸರ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಸರ್. third. ಕೊಟ್ಟೆ. ಓ ಸಾರಿ, ಇಲ್ಲಿ ಥರ್ಡ್ ಇನ್ಸ್ಟಾಲ್ಮೆಂಟ್. ಸರ್ ರಾಂಗ್. ಹೌದು, ಥರ್ಡ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಫಸ್ಟ್ ಇನ್ಸ್ಟಾಲ್ಮೆಂಟ್. ಕರೆಕ್ಟಾ? ಕ್ಲೋಸಿಂಗ್ ಬ್ಯಾಲೆನ್ಸ್. ಫಸ್ಟ್ ಇನ್ಸ್ಟಾಲ್ಮೆಂಟ್. ಎಸ್ ಸರ್. ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಲ್ ಮೈ ಡಿಯರ್. ನಿಲ್. ಅಮೌಂಟ್ ಎಷ್ಟಿದೆ ಮೈ ಡಿಯರ್? ಥರ್ಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 1,10,000 ಇದೆ. ಇಸ್ ಇಟ್ ರೈಟ್? Yes, ಕರೆಕ್ಟಾ? sir. 1,10,000 ಇದೆ. ಟೋಟಲ್ Yes, 1 sir. lakh. ಟೋಟಲ್ 1,10,000. ರೇಟ್ 10% ಅಲ್ವಾ ಮೈ ಡಿಯರ್ಸ್ ಇರೋದಾ? Yes, sir. 10% ಅಂದ್ರೆ 10 divided by 10 by 1. ಕರೆಕ್ಟಾ? 10 divided by 10,000. 110. ಎಸ್ ಸರ್. Okay. ಎಸ್ ಸರ್. 10,000. Wait a minute. 10,000. Wait a minute, my dears. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಮೈ ಡಿಯರ್ಸ್. ಎಷ್ಟರ ಮೇಲೆ? 1,10,000 ಮೇಲೆ. 1,10,000 into 10 by 110. 10,000. 10,000 ಬರುತ್ತೆ ಮೈ ಡಿಯರ್ಸ್. 10,000 ಬರುತ್ತೆ. 10,000. ಅಮೌಂಟ್ ಎಷ್ಟು ಬರುತ್ತೆ? 1 lakh ಬರುತ್ತೆ ಮೈ ಡಿಯರ್ಸ್. 1 lakh. 1,10,000 ಅಲ್ಲಿ 10,000 ಲೆಸ್ ಮಾಡಿದ್ರೆ 1 lakh ಬರುತ್ತೆ. ಎಸ್ ಸರ್. ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಗೆ ಅದೇನಾಗುತ್ತೆ? 1 lakh ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ ಮೈ ಡಿಯರ್ಸ್. 1 lakh. Wait a minute. 1 lakh ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ ನೋಡಿ ಮೈ ಡಿಯರ್ಸ್? 1,20,000 ಇದೆ. Is it right? 1,20,000. 1,20,000 ಎಸ್ ಸರ್. ಇದೆ ಮೈ ಡಿಯರ್ಸ್. ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 2,20,000. 2,20,000. 20,000 ಮೈ ಡಿಯರ್ಸ್. 2,20,000 ಬರುತ್ತೆ. 10 So, by 1. ಅದರ ಮೇಲೆ ಇಂಟ್ರೆಸ್ಟ್ 2,20,000 20,000 ಮಾಡಿದ್ರೆ 20,000 20,000 ಇಂಟ್ರೆಸ್ಟ್ ಬರುತ್ತೆ ಮೈ ಡಿಯರ್ಸ್. 20,000 ಇಂಟ್ರೆಸ್ಟ್ ಬರುತ್ತೆ. ಅಲ್ಲಿಗೆ ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟು ಬರುತ್ತೆ? 2 lakh. 2 lakh. 2 lakhs rupees ಬರುತ್ತೆ ಮೈ ಡಿಯರ್ಸ್. ಓಕೆ, ಎಸ್ ಸರ್. 2 lakhs rupees. ರೈಟ್ ಮೈ ಡಿಯರ್ಸ್. ಥರ್ಡ್ ಒನ್ 2 lakhs ನ 2 lakhs. ತಗೊಳ್ತೀವಿ. 2 lakhs ನ ಬೇಸ್ ಆಗಿ ತಗೊಳ್ತೀವಿ. ಅಮೌಂಟ್ ಎಷ್ಟಿದೆ ನೋಡಿ ಮೈ ಡಿಯರ್ಸ್? ಇನ್ಸ್ಟಾಲ್ಮೆಂಟ್ ಅಮೌಂಟ್ 1,52,000 ಸರ್. 1,52,000. 1,52,000. 1,52,000. ಮೈ ಡಿಯರ್ಸ್. 1,52,000. ಓಕೆ ಮೈ ಡಿಯರ್ಸ್. 3,52,000. 3,52,000. 52,000. ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಮೈ ಡಿಯರ್ಸ್. 3,52,000. 32,000. 32,000. into 10 by 110. 32 na? 32,000. ಎಸ್ ಸರ್. 32,000 my dears. 32,000. ಎಷ್ಟು ಬರುತ್ತೆ ನೋಡಿ my dears? 3,52,000 ಅಲ್ಲಿ 32,000. 3,20,000. 3,20,000. 20,000. Principal amount my dears. 3,20,000 principal amount. Principal amount. Method, my dears. This is the method. Wait a minute my dears. Wait a minute. ನೋಡಿ my dears. ಈ ತರ ಇರುತ್ತೆ my dears ಪ್ರಾಬ್ಲಮ್. ಈ ತರ ಇರುತ್ತೆ ಪ್ರಾಬ್ಲಮ್. ಏನು ಟೆನ್ಷನ್ ತಗೊಳ್ಳಂಗಿಲ್ಲ. ಈಸಿ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಈಸಿ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಡುತ್ತೆ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ my dears. Right. Wait a minute. ಸೊ ಈಗ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಮೈ ಡಿಯರ್ಸ್. ಕ್ಯಾಶ್ ಪ್ರೈಸ್ ಏನ್ ಹೇಳುತ್ತೆ? 3,20,000. ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಡೌನ್ ಪೇಮೆಂಟ್ ಅನ್ನುತ್ತೆ. ಸೊ 3,20,000 ಪ್ಲಸ್ ಡೌನ್ ಪೇಮೆಂಟ್ ಎಷ್ಟು? plus 80,000. 80,000 ಡೌನ್ ಪೇಮೆಂಟ್. 4 lakh. ಸೊ ಅಲ್ಲಿ 4 lakh. ಪ್ರೈಸ್ ಎಷ್ಟು ಬರುತ್ತೆ? 4 lakhs rupees. 4 lakhs rupees cash price my dears. 4 lakhs rupees cash price. Cash price. 4 lakhs rupees cash price my dears. My dears ಇಲ್ಲಿಗೆ ನಿಮ್ಮ ಬೇಸಿಕ್ ಪ್ರಾಬ್ಲಮ್ಸ್ ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸ್ ಗೆ ನಾವು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಗೆ ಎಂಟರ್ ಆಗಬಹುದು. ನೆಕ್ಸ್ಟ್ ಕ್ಲಾಸ್ ಗೆ ನಾವು 14 ಮಾರ್ಕ್ಸ್ ಪ್ರಾಬ್ಲಮ್ ಹೋಮ್ ವರ್ಕ್ ಇರಲ್ಲ, ಕೊಡ್ತೀನಿ ಹೋಮ್ ವರ್ಕ್. ಯಾಕೆ ತುಂಬಾ ಫೀಲ್ ಆಗ್ತಾ ಇದ್ದೀರಾ? ಕೊಡ್ತೀನಿ ಹೋಮ್ ವರ್ಕ್. ನಿಧಾನ ರೈಟ್ ಮೈ ಡಿಯರ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು 14 ಮಾರ್ಕ್ಸ್ ಹೋಗ್ತಾ ಇದೀವಿ. 14 ಮಾರ್ಕ್ಸ್ ಗೆ ಫಸ್ಟ್ ಮೆಥಡ್ 14 ಮಾರ್ಕ್ಸ್. ವೆನ್ ಕ್ಯಾಶ್ ಪ್ರೈಸ್, ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಗಿವನ್ ಆರ್ ವೇರ್ ಐ ಪರ್ಚೇಸ್ ಪ್ರೈಸ್ ಮೋರ್ ದ್ಯಾನ್ ದ ಕ್ಯಾಶ್ ಪ್ರೈಸ್ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ಸೊಲ್ಯೂಷನ್ ನೀವು ಟೇಬಲ್ ನೀವು ಮಾಡ್ಕೊಂಡಿರ್ಬೇಕು. ಮಿಕ್ಕಿದ್ ನಾನು ಮಾಡಿಸ್ತೀನಿ ನೋಡಿ.
Mr. Ganesh purchasing machinery under a purchase system from Hindustan Limited as on 1/1/2016. Other details given below. Nodi my dears. 50,000 paid at the time of agreement. Balance in 3 equal annual installments of 50,000. 3 equal annual installments of 50,000 is. Cash price of machinery 1,86,250 my dears. Rate of interest 5% my dears. ನೀವು ಟೇಬಲ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಅಂಡ್ ಮೋರ್ ಎವರ್ ಜ್ಞಾಪಕ ಇಟ್ಕೊಳ್ಳಿ ಮೈ ಡಿಯರ್ಸ್, ಇದು ಫಸ್ಟ್ ಮೆಥಡ್ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಮೈ ಡಿಯರ್ಸ್. ಫಸ್ಟ್ ಮೆಥಡ್ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಮೈ ಡಿಯರ್ಸ್. ಇದ್ರಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಬರುತ್ತೆ. ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಡಿ, ನಾನು ಮಾಡ್ತೀನಿ. ಅಂಡರ್ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್, ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. All right. Rate of depreciation 10% under fixed installment method. Pass journal entries and prepare ledger accounts. Pass journal entries and prepare ledger accounts in the books of Mr. Ganesh under asset accrual method, my dears. Under asset accrual method. So ಈಗ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ಮೆಥಡ್ ಟೇಬಲ್ ಬಂತಲ್ವಾ, ಫಸ್ಟ್ ಮೆಥಡ್ ಅಲ್ಲೇ ಇನ್ಸ್ಟಾಲ್ಮೆಂಟ್ ಆ ತರದ್ರಲ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. 50,000 ಡೌನ್ ಪೇಮೆಂಟ್, 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್, ಕ್ಯಾಶ್ ಪ್ರೈಸ್ 1,86,250. ಸಾಧ್ಯವಾದ್ರೆ ಸಾಲ್ವ್ ಮಾಡ್ಕೊಂಡಿರಿ. ನಾಳೆ ನಾನು 14 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀನಿ ಮೈ ಡಿಯರ್ಸ್. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್, ಟೇಕ್ ಕೇರ್.